ಗೌಡ್ರೆ ಅಕ್ಕಮ್ಮ ಅವ್ರು ಇತ್ತ ಕಡೆನೆ ಬರ್ತಾವ್ರೆ. ಅವ್ರನ್ನ ಅತ್ಕೆಮ್ಮವ್ರು ಅಂತ ಕರಿಬೇಡಿ ಅಂತ ಹೇಳಿಲ್ವೇ? ಮತ್ತೆ ಯಾಕ್ಲ ಹಂಗೆ ಅಂದಿರಿ? ಅದನ್ ಬಿಟ್ಟು ಬ್ಯಾರೆ ಕರೆಯಕ್ ಮನ್ಸೇ ಆಗ್ತಿಲ್ಲ ಗೌಡ್ರೆ. ಅದ್ ಸರಿ, ಅವ್ರ ಯಾಕ್ಲ ನಮ್ ಕಡೆಗೆ ಬತ್ತಾವ್ರೆ? ಅವ್ರು ಸಂತೋಷವಾಗಿರೋದ್ ನೋಡ್ತಾ ಇದ್ರೆ ನೀವೇ ಹೋಗಿ ಏನೋ ಹೇಳ್ದಂಗ್ ಕಾಣಿಸ್ತೈತೆ. ಅಯ್ಯೋ, ನಾವೇನು ಮಾಡಿಲ್ಲ, ಇದಕ್ಕೂ ನಮಗೂ ಯಾವ ಸಂಬಂಧನೂ ಇಲ್ಲ ಗೌಡ್ರೆ. ಸರಿ ಸರಿ ನಡೀರಿ. ಒಂದ್ ನಿಮಿಷ. ಹಾಯ್, ನನ್ನ ಹೆಸರು ಐಶ್ವರ್ಯ ಅಂತ. ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕಿತ್ತು. ಒಂದು 5 ನಿಮಿಷ ಟೈಮ್ ಕೊಡ್ತೀರಾ? ನೋಡಿ, ಮಾತಾಡಕ್ಕಿದ್ದು ಸರಿಯಾದ ಹೊತ್ತಲ್ಲ, ನೀವೀಗ ಸುಮ್ಕೆ ಹೋಗಿ. ಹಲೋ, ನಮ್ಮ ಲೈಫ್ ಸರಿ ಮಾಡ್ಕೋಬೇಕು ಅಂದ್ರೆ ಇವತ್ತು ಮಾತಾಡ್ಲೇಬೇಕು, ಇಲ್ಲ ಅಂದ್ರೆ ಲೈಫ್ ಲಾಂಗ್ ಕೊರಗಬೇಕಾಗತ್ತೆ. ಅಂತಾವ್ ನೀವ್ ಏನ್ ಮಾತಾಡ್ಬೇಕು ಹೇಳಿ? ಇದೇ ಒಂದು ಮುಖ್ಯವಾದ ವಿಚಾರ ಮಾತಾಡೋದಿದೆ. ಕೊನೆಯದಾಗಿ ಕೇಳ್ಕೊತಾ ಇದ್ದೀನಿ, ಸತ್ಯನ ಒಪ್ಕೊಳ್ಳಿ. ನೋಡಿ, ನಾನ್ ಸುಳ್ಳು ಹೇಳೋಕಿಲ್ಲ. ಅದೇನ್ ಕೇಳ್ಬೇಕು ಅಂತಿದ್ದೀರೋ ಅದನ್ನ ಕೇಳ್ಬಿಟ್ಟು ಇಲ್ಲಿಂದ ಬಿರ್ನೆ ಹೋಗಿ. ಲಗ್ನದ ಹೆಣ್ಣು ಒಂಟಿಯಾಗಿ ಒಬ್ಬ ಗಂಡಸ ಜೊತೆ ಮಾತಾಡೋದು ತೆಪ್ಪು. ಹಲೋ, ಯಾವಾಗ್ಲೂ ಕಳ್ಸೋಕೆ ನೋಡ್ಬೇಡಿ. ಸರಿ, ಡೈರೆಕ್ಟ್ ಆಗಿ ಮ್ಯಾಟರ್ಗೆ ಬರ್ತೀನಿ. ನೀವ್ ನನ್ನ ಇಷ್ಟಪಡ್ತಿದ್ದೀರಾ ಇಲ್ವಾ? ಅಲ್ಲ, ನೀವು ಪದೇ ಪದೇ ಅದನ್ನೇ ಯಾಕೆ ಮಾತಾಡಿರಿ? ಇಲ್ಲ ಅಂತ ಆಗ್ಲೇ ಹೇಳಾಯ್ತು ತಾನೆ, ಮತ್ತ್ಯಾಕೆ ಅದನ್ನೇ ಮಾತಾಡಿರಿ? ಹೌದಾ, ನಿಮಗ್ ನನ್ ಕಂಡ್ರೆ ಇಷ್ಟನೇ ಇಲ್ವಾ? ನೀವ್ ನನ್ನ ಇಷ್ಟನೇ ಪಡ್ಲಿಲ್ವಾ? ಅದೆಲ್ಲ ಬೇಡ. ನನ್ ಮದ್ವೆ ಫಿಕ್ಸ್ ಆಗಿರೋದು ನಿಮ್ ತಮ್ಮನ್ ಜೊತೆ ಅಲ್ಲ, ನಿಮ್ ಜೊತೆ ಅಂತ ತಪ್ಪು ತಿಳ್ಕೊಂಡಿದ್ದು ಸುಳ್ಳ? ಇವತ್ತು ನಾನೇ ಮದ್ವೆ ಹುಡುಗಿ ಅನ್ನೋ ಸತ್ಯ ಕೂಡ ನಿಮಗ್ ಗೊತ್ತಿರ್ಲಿಲ್ಲ, ಅದು ಸುಳ್ಳ? ನೋಡಿ, ನೀವು ಸುಮ್ಕೆ ಏನೇನೋ ಮಾತಾಡ್ಬೇಡಿ. ನೀವ್ ಹೇಳ್ತಾ ಇರೋದು ಯಾವ್ದು ದಿಟ ಅಲ್ಲ. ಹೌದಾ? ನಿಮ್ಗೊಂದು ಲೆಟರ್ ಕೊಡ್ತೀನಿ, ಅದನ್ನ ನೋಡಿದ್ಮೇಲೂ ಇದೇ ಮಾತು ಹೇಳ್ತೀರಾ ಅಂತ ನೋಡೋಣ. ತಗೊಳ್ಳಿ. ಇದನ್ನ ಓದಿ ಹೇಳಿ.